ನಮಸ್ಕಾರ. ನಾನೀಗ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರಿಂದ ಇವತ್ತು ನೈಟ್ ಬಂದ್ಬಿಟ್ಟು ನಾಗ್ಪುರಲ್ಲಿ ವರ್ಕ್ ಇದೆ ಅಂತ ಬಿಟ್ಟು ನಾಗ್ಪುರ ಪಕ್ಕದಲ್ಲಿ ಚಂದ್ರಾಪುರ ಅಂತ ಲಾಸ್ಟ್ ಟೈಮ್ ಹೋಗಿದೆ ಅಲ್ವಾ ನಾವು, ಅಲ್ಲಿಗೆ ಹೊರಟಿದ್ದೀನಿ. ಅರ್ಜೆಂಟ್ ಇರೋದ್ರ ಸಲುವಾಗಿ ಇಲ್ಲಿಂದ ಈಗ ಬೈ ಫ್ಲೈಟ್ ಹೋಗ್ತಿದ್ದೀವಿ. ಈಗ ಇಲ್ಲಿಂದ ಏರ್ಪೋರ್ಟ್ಗೆ ಕ್ಯಾಬಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಚೆಕ್ ಇನ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಫ್ಲೈಟಲ್ಲಿ ಹೋಗ್ಬಿಟ್ಟು ಬೆಂಗಳೂರು ಏರ್ಪೋರ್ಟ್. Fastest to Delhi, Chennai, Hyderabad, Mumbai. Count as a separate over there. W1 to W12. ಎಲ್ಲ ಚೆಕಿಂಗ್ ಕಂಪ್ಲೀಟ್ ಆಗಿಬಿಟ್ಟು ಗೇಟ್ 2 ಅಲ್ಲಿ ಬಂದಿದ್ದೀವಿ. ಗೇಟ್ 2 ಬೋರ್ಡಿಂಗ್ ಪಾಸ್ ತೊಗೊಂಡು ಮತ್ತು ಚೆಕಿಂಗ್ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಈಗ ಇನ್ನೂ ಒಂದು 40 ಮಿನಿಟ್ಸ್ ಇದೆ ಟ್ರೈನು ಫ್ಲೈಟ್ ಇದಾಗಲಿಕ್ಕೆ. ಬಿಫೋರೇ ಎಲ್ಲ ಚೆಕ್ ಮಾಡಿ ಒಳಗೆ ಬಿಡ್ತಾ ಅನಿಸುತ್ತೆ. ನೋಡಬೇಕು ಈಗ ಒಂದು 10-15 ನಿಮಿಷ ಅಥವಾ 20 ನಿಮಿಷದಲ್ಲಿ ಎಲ್ಲ ಅನೌನ್ಸ್ಮೆಂಟ್ ಮಾಡಿ ಫಾರ್ಮಾಲಿಟೀಸ್ ಏನಿದೆ ಒಳಗೆ ಫ್ಲೈಟ್ಗೆ ಬಿಡ್ತಾರೆ, ಅಲೋ ಮಾಡ್ತಾರೆ ಅನಿಸುತ್ತೆ. ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1ನಲ್ಲಿದ್ದೀವಿ. ಇಲ್ಲಿಂದ ಈಗ ನಾಗ್ಪುರ್ಗೆ ಹೋಗ್ತಿದ್ದೀನಿ. ಇಲ್ಲಿ ಗೇಟ್ ನಂಬರ್ 2ಗೆ ಚೆಕ್ ಇನ್ ಆಗ್ತಿದ್ದೀವಿ. ಇನ್ನೊಂದು 25 ಮಿನಿಟ್ಸ್ ಇದೆ ಫ್ಲೈಟ್ಗೆ ಟೈಮು. ಮೋಸ್ಟ್ಲಿ ನಮ್ಮ ಇಂಡಿಗೋ ಏರ್ಲೈನ್ಸು. ಆಲ್ರೆಡಿ ಫ್ಲೈಟ್ ಬಂದಂಗಿದೆ, ಬಟ್ ಹೊರಗಡೆ ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ. ಈಗ ಸ್ಟಾರ್ಟ್ ಆಗಿದೆ ಚೆಕ್ ಇನ್ ಆಗೋದಕ್ಕೆ. ಎಲ್ಲ ಝೋನ್ ವೈಸ್ ಕೂಗ್ತಾರೆ. ಈಗ ಆಲ್ರೆಡಿ ಝೋನ್ 1 ಹೋಗ್ತಿದ್ದಾರೆ. ಇಲ್ಲಿ ಏನಿದೆ ಏನು ಆಗ್ತಿದ್ದಾರೆ, ನಮ್ಮದು ಬಂದ್ಬಿಟ್ಟು ಝೋನ್ 2 ಇದೆ. ಗೇಟ್ 2 ಝೋನ್ 2 14B ಎಲ್ಲ ಮುಗೀತು. ಝೋನ್ 2 ಮಾಡ್ತಿದ್ದಾರೆ. ಪ್ರೊಸೆಸ್ ಎಲ್ಲ ಮುಗೀತು. ಈಗ ಓನ್ಲಿ ಏನಿದ್ರು ಡೈರೆಕ್ಟ್ ಫ್ಲೈಟಲ್ಲಿ ಹೋಗೋದು. ನೋಡಿ ಇದೇ ಫ್ಲೈಟ್ ಡೈರೆಕ್ಟ್, ಅಂದರೆ ಫಸ್ಟ್ ಫ್ಲೋರಲ್ಲಿದ್ದರೆ ಓಕೆ. ಗ್ರೌಂಡ್ ಫ್ಲೋರಲ್ಲಾದರೆ ನಮ್ಮದು ಏನು ಚೆಕ್ ಇನ್ ಆಗುವಂಥದ್ದು. ಬಸ್ಸಲ್ಲಿ ಬಂದು ಮತ್ತೆ ಈಜೆ ಕಡೆ ಇಲ್ಲಿ ಎಂಟ್ರಿ ಆಗಬೇಕಾಗುತ್ತೆ. ಮತ್ತು ಇಲ್ಲಿ ಜಸ್ಟ್ ಚೆಕ್ ಮಾಡ್ಕೋತಾರೆ. ಇಲ್ಲಿ ಏನಿದ್ರೆ ಇವಾಗ ಫ್ಲೈಟು ಏನು ಅಟ್ಯಾಚ್ಮೆಂಟ್ ಇರುತ್ತೆ ಫ್ಲೈಟ್ಗೂ ಮತ್ತು ಫ್ಲೋರ್ಗೂ, ಆ ಅಟ್ಯಾಚ್ಮೆಂಟಲ್ಲಿ ಹೋಗ್ತಿದ್ದೀವಿ. ಇಲ್ಲಿ ಸ್ವಲ್ಪ ಕೀಗಿರುತ್ತೆ, ಜಸ್ಟ್ ಚೆಕ್ ಮಾಡ್ಕೊಂಡು ಒಳಗೆ ಬಿಡ್ತಾ ಇರ್ತಾರೆ. ಒಳಗಡೆ ಎಂಟ್ರಿ ಆಗ್ತಿರೋದು. ಇಲ್ಲಿ ನಾವು ಸೀಟ್ ನಂಬರ್ ಚೆಕ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಆಲ್ರೆಡಿ ಎಂಟ್ರಿ ಆಗ್ಬಿಟ್ಟು ಫ್ಲೈಟ್ಸಲ್ಲಿ ಜಸ್ಟ್ the seat our seat. ಈಗ 4:35 ಇನ್ನೊಂದು 5 ಮಿನಿಟ್ಸ್ ಇದೆ. 5 to 10 ಮಿನಿಟ್ಸಲ್ಲಿ ಟೇಕ್ ಆಫ್ ಆಗುತ್ತೆ ಫ್ಲೈಟ್. ಮತ್ತು ಟೇಕ್ ಆಫ್ ಆಯ್ತಂದರೆ ಸಿಗ್ನಲ್ ಇರಲ್ಲ. ಫ್ಲೈಟಲ್ಲಿ ವಿಡಿಯೋ ಒಂದು ಸ್ವಲ್ಪ ನರ್ವಸ್ ಆಗ್ತಿರುತ್ತೆ.
slightly remain seated.